ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತಾ. ಚನ್ನಗಿರಿ ತಾಲೂಕಿನ ಸುಳೇಕೆರೆ ಸಮೀಪದ ಸೋಮ್ಲಾಪುರ ಸಿದ್ದಾಪುರ ಗ್ರಾಮದ ಬಳಿಯ ಗುಡ್ಡದ ಮೇಲೆ ಬೆಸ್ಕಾಂ ಇಲಾಖೆ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು ಹೊರಟಿರೋದನ್ನ ವಿರೋಧಿಸಿ ಸುಳೇಕೆರೆ ಸಂರಕ್ಷಣಾ ಸಮಿತಿ ಹಾಗೂ ಖಡ್ಗ ಸಂಸ್ಥೆಯ ಕಾರ್ಯಕರ್ತರು ಭಾನುವಾರ ಗುಡ್ಡದಲ್ಲಿ ಸಸಿ ನೆಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸುಳೇಕೆರೆ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಪಾಂಡೋಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಶ್ರೀಗಳು, ಮನುಕುಲ ಇಂದು ಉಸಿರಾಡುತ್ತಿರುವುದು ಗಿಡ ಮರಗಳಿಂದ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬೆಳೆದು ನಿಂತಿರುವ ಮರ ಕಡಿದು ಹಾಕ್ತಿದ್ದಾನೆ. ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯ ನಾಶ ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಆಡಳಿತ ಸರ್ಕಾರ ಜನರ ಅನುಕೂಲತೆಗಾಗಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು ಮುಂದಾಗಿದೆ. ಅದಕ್ಕಾಗಿ ಸುಳೇಕೆರೆ ಪಕ್ಕದ ಗ್ರಾಮದ ಗುಡ್ಡವನ್ನ ಗುರುತಿಸಿದೆ. ಆದರೆ ಈ ಕುರಿತು ಸ್ಥಳೀಯರು ಸಭೆ ಕರೆದು ಅಭಿಪ್ರಾಯ ಸಾಧಕ ಬಾಧಕ ಕೇಳಿಲ್ಲ ಎಂದು ಆಕ್ಷೇಪಿಸಿದ್ರು. ಕೇವಲ ಬೆಸ್ಕಾಂ ಇಲಾಖೆಯ ಅರ್ಜಿ ಮುಂದಿಟ್ಕೊಂಡು ಸೋಲಾರ್ ಪ್ಲಾಂಟ್ ಮಾಡುತ್ತಿರುವುದನ್ನ ನಾವು ಒಪ್ಪುವುದಿಲ್ಲ. ಈ ಸ್ಥಳದಲ್ಲಿ ಬೆಲೆ ಬಾಳುವ ಅನೇಕ ಜಾತಿಯ ಮರ ಗಿಡಗಳಿವೆ, ಅಳಿವಿನಂಚಿನ ಕಾಡು ಪ್ರಾಣಿಗಳಿವೆ. ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳದೆ ಕಾಮಗಾರಿಗೆ ಮುಂದಾದ್ರೆ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ನಮಸ್ಕಾರ.